ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ಬೆಳಗ್ಗೆ ನಾನು ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಎಲ್ಲ ನೋಡಿದ್ದೀರಾ ಛತ್ರಿನ ಹೆಂಗೆ ರೆಡಿ ಮಾಡಿದ್ರಿ ಅಂದ್ಬಿಟ್ಟು. ಸೊ ಇವತ್ತು ನೋಡಿ ಅದೇ ಛತ್ರಿ ಮೇಲೆ ಹಾಕಿ ಆಲ್ರೆಡಿ ಕಳ್ಳ ಮಾಡೋಕೆ ಇಕ್ಕಿದ್ದೀನಿ. ಈ ಪಟ್ಟನ ಹಾಕಿದ್ದೆ, ಅದು ಹೊಟ್ಟೆ ಹಸಿಂದ ಕೆಳಗಡೆ ಬಂದೈತೆ. ನಮ್ದು ಇನ್ನೊಂದು ಚಿಕ್ಕ ಪಟ್ಟ ನೋಡ್ರಿ ಆಲ್ರೆಡಿ ತಿನ್ನೋಕೆ ಕಲ್ತ್ಬಿಟ್ಟೈತೆ. ಈ ಸೈಜಲ್ಲಿ ಪಟ್ಟಗಳು ತಿನ್ನಲ್ಲ, ಬಟ್ ಏನಂದರೆ ಹಸು ಗೈಸ್, ಹಸು ಎಲ್ಲ ಮಾಡಿಸುತ್ತೆ, ಎಲ್ಲ ಕಲಿಸುತ್ತೆ. ಅಕ್ಕಿ ಅಂತ ಹೇಳ್ತಾ ಇಲ್ಲ, ಲೈಫು ಅಷ್ಟೇ, ಮನುಷ್ಯರಿಗೂ ಅಷ್ಟೇ. ಹಸು ಅನ್ನೋದು ಎಲ್ಲದೂ ಕಲಿಸುತ್ತೆ, ಎಲ್ಲದೂ ಮಾಡಿಸುತ್ತೆ. ಸೊ ಆ ಅಕ್ಕಿನೂ ತಿನ್ನೋದು ಕಲಿತೈತೆ. ಹಾಗೆ ಈ ಪಟ್ಟಗಳಿಗೆ ಅಪ್ಪ ಅಮ್ಮ ನೀರು ಫೀಡ್ ಮಾಡಿದ್ದಿಲ್ಲ, ಯಾಕಂತಂದರೆ ಇವಾಗ ಆಚೆ ಬಿಟ್ಟನಲ್ವಾ, ಇನ್ನೂ ತಿಂತಾಯಿದ್ವು. ಸೊ ಹೆಂಗಾನೇ ಇರಲಿ ಅಂದ್ಬಿಟ್ಟು ನಾನೇ ಸ್ವಲ್ಪ ಒಂದು 3 ml 4 ml ಎರಡಕ್ಕೂ ಫೀಡ್ ಮಾಡಿದ್ದೀನಿ. ಸೊ ಈ ಥರ ಟೈಮಿಂಗ್ಸಲ್ಲಿ ನಾವು ಫೀಡ್ ಮಾಡಬೇಕಾಗುತ್ತೆ, ಓಕೆನಾ. ಅಪ್ಪ ಅಮ್ಮಗೆ ಜಾಸ್ತಿ ಪ್ರೆಷರ್, ಚಿಕ್ಕ ಮರಿ ಇದ್ದಾಗ ನೋಡ್ಕೊತವೆ. ಒಂದಿಷ್ಟು ಸೈಜ್ ಬಂದಮೇಲೆ ನೀವು ಸ್ವಲ್ಪ ಅಕ್ಕಿ ಕಡೆ ಗಮನ ಕೊಡಬೇಕು, ಓಕೆನಾ ಗೈಸ್. ಇಷ್ಟಿಷ್ಟು ಸೈಜ್ ಬಂದಾಗ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ ಕಡಲೆಕಾಳು ನೆನೆಸ್ಕೊತೀವಿ ಗೊತ್ತಾ. ಆ ಕಡಲೆಕಾಳು ನೆನೆಸಿರೋ ಕಡಲೆಕಾಳನ್ನ ಬಿಡಿಸ್ಬಿಟ್ಟು ಒಂದೊಂದೇ ಚಿಕ್ಕ ಕಾಳು ಅದರಲ್ಲಿ ಡಿವೈಡ್ ಮಾಡಿದ್ರೆ 2 ಕಾಳು ಬರುತ್ತೆ, ನಿಮಗೂ ಗೊತ್ತಿರುತ್ತೆ. ಸೊ ಅದನ್ನು ನಾವು ಕೊಟ್ಕೊಂಬರ್ಬೋದು, ಒಂದು 20 10 ಆ ಥರ ಕೊಟ್ಕೊಂಬಂದರೆ ಸ್ವಲ್ಪ ಗ್ರೋತ್ ನಮಗೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೀವು ಏನು ವೇರಿಯೇಷನ್ಸ್ ಏನು ನೋಡ್ತಾ ಇದ್ದೀರಾ ಇಲ್ಲಿ, ಈ ಪಟ್ಟ ತುಂಬ ದೊಡ್ಡದಾಗೈತೆ, ಈ ಪಟ್ಟ ತುಂಬ ಚಿಕ್ಕದಾಗೈತೆ. ಸೊ ಆಗ ಆ ಥರ ಫೀಡಿಂಗ್ ಮಾಡ್ಕೊಂಬಂದರೆ ಎರಡಕ್ಕೂ ಕೂಡ ಈಕ್ವಲ್ ಆಗಿ ಬರುತ್ತೆ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಆ ಛತ್ರಿಗೆ ಒಂದು ಲುಕ್ ಕೊಡೋಣ ಚೆನ್ನಾಗಿ. ಸೊ ಅದಕ್ಕೋಸ್ಕರ ಬನ್ನಿ ಛತ್ರಿಗೆ ಪೇಂಟಿಂಗ್ ಮಾಡೋಣ. ಇದಕ್ಕೆ ವೈಟ್ ಪೇಂಟ್ ಮಾಡೋಣ. ವೈಟ್ ಪೇಂಟು ಫುಲ್ಲು ಮಸ್ತಾಗಿ ಕಾಣಿಸುತ್ತೆ, ಮತ್ತು ಇನ್ನೂ ಒಂದು ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ವೈಟ್ ಪೇಂಟ್ ಚೂಸ್ ಮಾಡಿದ್ದೀರಿ. ವೈಟ್ ಪೇಂಟ್ ಮಾಡ್ತೀರಿ ನೋಡಿ, ಪೇಂಟಿಂಗ್ ಹೆಂಗಿರುತ್ತೆ ಅಂದ್ಬಿಟ್ಟು. ಯಾಕಂದರೆ ಛತ್ರಿ ಖಾಲಿ ಹೊಡೆದ್ರೆ ಹಂಗೆ ಇರೋಲ್ಲ, ಒಂಥರ ಮಸ್ತಾಗಿ ಪೇಂಟ್ ಎಲ್ಲ ಇದ್ದರೆ ಒಂಥರ ಇನ್ನೂ ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ. ಈ ಕೇಜ್ಗಾದರೆ ಕೇಜ್ಗೆ ಹೊಡಿತೀನಿ, ಇಲ್ಲ ಬರೀ ಛತ್ರಿಗೆ ಮಾತ್ರ ಹೊಡೆಯೋಣ, ಓಕೆನಾ. ಬಂದು ಸ್ಟಾರ್ಟ್ ಮಾಡೋಣ ಕೆಲಸನ. ಛತ್ರಿಗೆ ಫುಲ್ ಪೇಂಟ್ ಹೊಡೆದಿದ್ದೀನಿ ನೋಡಿರಿ, ವೈಟ್ ಕಲರ್ ಛತ್ರಿ. ಇವಾಗ ಸೀರಿಯಸ್ ಆಗಿ ಒಂಥರ ಮಸ್ತಾಗಿ ಕಾಣಿಸ್ತೈತಲ್ವ, ನನಗಂತೂ ಇಷ್ಟ ಆಯಿತು. ಕಮೆಂಟ್ ಹಾಕಿರಿ ಹೆಂಗೈತೆ ಅಂದ್ಬಿಟ್ಟು. ಫುಲ್ ಪೇಂಟ್ ಹೊಡೆದಿದ್ದೀನಿ, ದೂರದಿಂದ ಹಿಂಗೆ ಕಾಣಿಸ್ತಿದೆ, ಆ ಥರದಿಂದ ಸ್ವಲ್ಪ ಬ್ಲ್ಯಾಂಕ್ ಥರ ಕಾಣಿಸ್ತೈತೆ. ಪರವಾಗಿಲ್ಲ, ಆದರೂ ಹೊಡೆದಿದ್ದೀನಿ, ಚೆನ್ನಾಗೇನೆ ಪೇಂಟು. ಆಮೇಲೆ ನೋಡಿರಿ ಚೆನ್ನಾಗೈತಲ್ವ ವಯಸ್ಸು. ಇವಾಗಲೇ ಮಸ್ತಾಗಿ ಕಾಣಿಸ್ತದೆ ಸೀರಿಯಸ್ ಆಗಿ. ಬೇರೆ ಅಕ್ಕಿಗಳೆಲ್ಲ ಬಿಟ್ಟಿದ್ದೀನಿ, ಯಾವುದು ಅಕ್ಕಿ ಒಳಗಡೆ ಇಲ್ಲ, ಪಟ್ಟಗಳು ಮಾತ್ರ ಒಳಗಡೆ ಇದ್ದಾವೆ. ಇನ್ನೆಲ್ಲ ಅಕ್ಕಿಗಳು ತಿಂತಿದ್ದೀವಿ. ಇದು ನಾನು ಸ್ವಲ್ಪ ಮುಂದೆ ಬಂದರೆ ನನ್ನ ಹತ್ರ ಓಡ್ ಬರುತ್ತೆ ತಿನ್ಸ್ಕೊಳ್ಳೋಕ್ಕೆ. ಎಲ್ಲ ಅಕ್ಕಿಗಳು ಮೇಯ್ತಾ ಇದ್ದಾವೆ, ಪಟ್ಟ ಒಂದಮೇಲೆ ಬಿಟ್ಟಿದ್ದೆ ಅಷ್ಟೇ. ನಮ್ಮ ಛತ್ರಿ ಕತೆ ಇನ್ನು ಇದರಲ್ಲಿ ಏನೋ ಅಪ್ಡೇಟ್ ಮಾಡಬೇಕಂದ್ರೆ ಹೇಳಿ, ಅಪ್ಡೇಟ್ ಮಾಡೋಣ. ಅದನ್ನ ಬಿಟ್ಟರೆ ಇವಾಗ ಇನ್ನೊಂದು ಅಕ್ಕಿ ಮೊಟ್ಟೆ ಬೇರೆ ಇಟ್ಟೈತೆ. ಸೊ ಜೊತೆ ಅಕ್ಕಿ ಆಲ್ರೆಡಿ ಒಂದು ವಾರ 5 to 6 days ಆಯಿತು ನಾನು ಜೊತೆ ಹಾಕ್ಬಿಟ್ಟು. ಸೊ ಅದು ಮೊಟ್ಟೆ ಇಟ್ಟೈತೆ, ನಿನ್ನೆನೇ ಇಡ್ತು ಮೊಟ್ಟೆ. ಮೇ ಬಿ ನಾನು ಎತ್ತಿಟ್ಟಿದ್ದೀನಿ, ಇಲ್ಲೇ ಎತ್ತಿಟ್ಟಿದ್ದೀನಿ ಗೊತ್ತಾ, ಲೈವಾಗಿತ್ತು ಮೊಟ್ಟೆ. ಅಂದರೆ ಅವಾಗಲೇ ಎತ್ಕೊಂಡು ಇದ್ರೊಳಗಡೆ ಇಟ್ಟಿದ್ದೆ, ಮೇ ಬಿ ಹಿಂಗೆ ಇಟ್ಟಿರೋ ಮೊಟ್ಟೆ. ಅಂದರೆ ಇಲ್ಲೊಂದು ಜೊತೆ ಇತ್ತಲ್ವಾ, ಎಲ್ಲೋಯ್ತದ್ದು ಈ ಅಕ್ಕಿ ಈಗ ನೋಡಿ, ಇದೆರಡು ಜೊತೆ, ಈ ಅಕ್ಕಿ ಮತ್ತು ಅದ್ರ ಪಕ್ಕದ ಗಂಡು ಇಲ್ಲೇ ಐತಲ್ವಾ. ಸೊ ಇದೆರಡು ಇಟ್ಟಿರೋದು. ಇವತ್ತು ಸಾಯಂಕಾಲ ಇವಾಗೊಂದು ಇಡುತ್ತೆ ಮೊಟ್ಟೆ. ಅದ್ರ ಪಡ್ಗದ ಬಿಡ ನಮ್ಮ ಮೊಟ್ಟೆನು, ಯಾಕಂತಂದರೆ ಗೂಡು ಚಿಕ್ಕದಿಂದ ನಾನೇ ಎತ್ತಿಕ್ಬಿಟ್ಟಿದ್ದೆ ಮೊಟ್ಟೆನ. ಸ್ವಲ್ಪ ಗೂಡು ದೊಡ್ಡದಾದ್ಮೇಲೆ ಇಕ್ಕನ ಅಂದ್ಬಿಟ್ಟು ಡಿವೈಡ್ ಮಾಡಬೇಕು ಇವಾಗ. ಪೇಂಟ್ ಎಲ್ಲ ಮುಗೀತು, ಇನ್ನು ಜಾಸ್ತಿ ಏನು ಕೆಲಸ ಇಲ್ಲ. ಸಿಗ್ತೀನಿ ನಾನು ನಿಮ್ಗೆ ಹಂಗಾದರೆ ನೆಕ್ಸ್ಟು ವೀಡಿಯೋದಲ್ಲಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಕೊಂಡು ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಒಂದು ಕಮೆಂಟ್ ಹಾಕ್ರಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ಗೊತ್ತಲ್ಲ ಗೈಸ್, ಕನ್ನಡ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಅಂತ ಕೇಳ್ಕೊಂತ. ಟೇಕ್ ಕೇರ್ ಗೈಸ್, ಬಾಯ್.